ನೋಡಿ ಫ್ರೆಂಡ್ಸ್, ನಮ್ಮ ರುದ್ವಿನವರು. ಹಾಯ್ ರುದ್ವಿನ್. ಹಾಯ್. ನೋಡಿ ರುದ್ವಿನ್, ಇವಾಗ ಈ ಓಲ್ಗೋ ವಿಡಿಯೋ ಮಾಡ್ತಾ ಇದ್ದೀವಲ್ಲ, ಇವಾಗ ನಿಮ್ಮ ತಮ್ಮ ಹೇಳಿದ್ರಲ್ವಾ ಸ್ಟೋರಿನ, ನಿಮ್ಮ ತಮ್ಮನ ಬಾಯಲ್ಲೇ ಕೇಳಲ್ವಾ ಏನು ಅಂತ? ಅದೇ ನಾವು 15 ವರ್ಷ ಆಯ್ತು ಹೋಗಿ ರಾಮಕೋಟೆ ಕಡೆ. ಇಲ್ಲಿಂದ 32 ಕಿಲೋಮೀಟ್ರು. ರಾಮಕೋಟೆ 32. ನಮ್ಮ ಅಣ್ಣಾರು ಕರ್ಕೊಂಡು ಹೋಗ್ತಿದ್ರು. ಇವಾಗಲೂ 6 ಗಂಟೆ 7 ಗಂಟೆ ಮೇಲೆ ಯಾರು ಓಡಾಡಲ್ಲ ಆ ಕಡೆ. ಗಾಳಿ ಜೋರ ಬೀಸೋದು, ಸೌಂಡ್ಗಳು ಬರೋದು, ಯಾರು ವರ್ಷ ಥರ ಸೌಂಡ್ ಬರೋದು ಎಲ್ಲ ಬರುತ್ತೆ. ಹೌದಾ? ಓಕೆ ಓಕೆ. ಬೆನಕರಾಜ್, ನೀವೇನು ಹೇಳ್ತೀರಾ ನಿಮ್ಮ ಅಣ್ಣ ಹೇಳಿದಕ್ಕೆ? ಹೌದು, ಕರೆಕ್ಟು. ನಾವು ಮೊನ್ನೆ ಆ ಕಡೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಗಾಡೀಲಿ ಹೋಗ್ತಾ ಇದ್ದೆ, ಸಡನ್ನಾಗಿ ಗಾಡಿನೇ ಆಫ್ ಆಗಿಬಿಡ್ತು. ಅಯ್ಯೋ. ಆ ಥರ. ಆಮೇಲೆ ಸುಮ್ಮನೆ ಏನೋ ಕೂಗೋ ಥರ ಕೆಲ್ಸುತ್ತೆ. ಈ ಥರ ಎಲ್ಲ ನಡೀತಾ ಇರುತ್ತೆ ಅವಾಗವಾಗ. ಆ ಕಡೆ 6 ಗಂಟೆ ಮೇಲೆ ಯಾರೂ ಹೋಗಲ್ಲ ಬಿಡಿ. ನೋಡಿ ಫ್ರೆಂಡ್ಸ್, ರಾಮಕೋಟೆ ಅಂತ ಇಲ್ಲಿಂದ 32 ಕಿಲೋಮೀಟ್ರ್ ಅಂತೆ. 32 ಕಿಲೋಮೀಟ್ರ್ ದೂರದಲ್ಲಿ ಯಾರು 6 ಗಂಟೆ ಮೇಲೆ ಹೋಗಲ್ಲ ಅಂತ ಇದ್ದಾರೆ. ನೋಡೋಣ, ಇವತ್ತು ನಾವು ಟ್ರೈ ಮಾಡೋಣ ರುದ್ವಿನ್. ನೀವೆಲ್ಲ ಸಾಥ್ ಕೊಟ್ಟರೆ ಗ್ಯಾರಂಟಿ ಮಾಡೋಣ ಅಂತ. ನಾನು ರೆಡಿಯಪ್ಪ, ನಾನು ಬರ್ತೀನಿ. ಅದ್ರ ಜೊತೆಗೆ ಒಂದು ಇನ್ನೂ ಎಕ್ಸ್ಟ್ರಾ 2 ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ನಮಗೂ ಏನು ಭಯ ಅನ್ನೋದು. ಮನೆಯವ್ರು ಬೈತಾರೆ, ಮನೆಯವ್ರಿಗೆ ಗೊತ್ತಾಗಬಾರ್ದು. ಮನೆಯವ್ರಿಗೆ ಗೊತ್ತಾಗ್ದಂಗೆ. ಫ್ರೆಂಡ್ಸ್, ಇದು ಹೆಂಗೆ ಗೊತ್ತಾ, ಕಳ್ತನದಲ್ಲಿ ಆಗ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಲ್ಲ, ಅದು ಇದು ಕದಿಯೋದಕ್ಕೆ ಎಳ್ಳಿರೋ ಅಂಥದ್ದು, ಹಳಸಿನಣ್ಣು, ಮನೇಲಿ ಗೊತ್ತಾಗ್ದಿರೋ ಫ್ರಾಡ್ ಕೆಲಸಗಳು ಮಾಡ್ತಾ ಇದ್ವಲ್ಲ, ಆ ಕ್ಯಾಟಗರಿಗೆ ಸೇರುತ್ತಿದ್ದು. ಮನೇಲಿ ಗೊತ್ತಿಲ್ದಿರ ರಾಮಕೋಟೆಗೆ ಇವತ್ತು ಮುತ್ತಿಗೆ ಹಾಕೋಣ ಅನ್ನೋ ಒಂದು ಪ್ಲಾನು. ಬೆಳಕಿದೆ, ಬೇಜಾರು ಮಾತಾಡ್ತಾ ಇದ್ದೀವಿ ಸುಮ್ಮನೆ. ಕತ್ಲಾದ್ಮೇಲೆ ಇದೇ ಧೈರ್ಯ, ಇದೇ ಇದ್ದರೆ 100% ಇದು ಮಾಡೋಣ. ಅದ್ರ ಬಗ್ಗೆ ಒಂದಷ್ಟು ಕತೆಗಳು ಕೇಳಿರೋದು, ಹೇಳಿರೋದು, ನಮ್ಮ ರುದ್ವಿನವ್ರ ತಂದೆ ಹೇಳಿರೋದು, ನಮ್ಮ ಬೆನಕರಾಜ್ ಅವ್ರ ತಂದೆ ಹೇಳಿರೋದೆಲ್ಲನೂ ನಮ್ಮ ರುದ್ವಿನ್ಗೆ ಅಷ್ಟು ಗೊತ್ತಂತೆ. ಅದನ್ನು ನಾವು ಒಂದು ಸರಿ ಕುತ್ಕೊಂಡು ಹಂಗೆ ಡಿಸ್ಕಷನ್ ಮಾಡೋಣ. ಮಾಡೋದ್ರಲ್ಲಿ ಏನಿದೆ. ಜೈ ಮಾತ್ಮಲ್ಲಯ್ಯ. ಎದೊಳ್ರಪ್ಪ. ರುದ್ವಿನ್ ಹೇಳಿ ನಿಮ್ಮ ಅನುಭವಗಳು. ನಿಮ್ಮ ತಂದೆ ಹೇಳಿದ್ರು ಅಂತ ಹೇಳಿದ್ರಲ್ಲ ನೀವು. ಅನುಭವ ಏನಿಲ್ಲ, ನಮ್ಮ ದೊಡ್ಡಪ್ಪ ನಮ್ಮ ತಂದೆಯರೆಲ್ಲ ಕುರಿ ಮೇಯಿಸ್ತಿದ್ರಲ್ಲ, ಆವಾಗ ಬಂದು ಕುರಿ ಕಾಣೆ ಆಗಿತ್ತು ಒಂದು. ಸರಿ ಆಯಿತು ಅಂತ ಹುಡ್ಕೋ ಮರಕ್ಕೆ ಹೋಗಿದ್ರು. ಎಲ್ಲೋ ಬಡ್ಕೊಳ್ಳೋ ಥರ ಸೌಂಡ್ ಕಾಣಿಸ್ತು ಅಲ್ಲಿ, ಅಂದರೆ ತಪ್ಪಲಲ್ಲಿ, ಬೆಟ್ಟದ ತಪ್ಪಲಲ್ಲಿ ಕೇಳಿಸ್ತು. ಸರಿ ಆಯಿತು, ನಮ್ಮದೇ ಏನೋ ಕುರಿ ಅಂತ ಹೇಳ್ಬಿಟ್ಟು ಹೋದಾರೆ. ಹೋಗಿ ನಮ್ಮ ದೊಡ್ಡಪ್ಪ ಎತ್ಕೊಂಡು ಹೆಗ್ಲ ಮೇಲೆ ಹಾಕೊಂಡು ಬಂದವ್ರೆ. ಬತ್ತಾ 1 ಕಿಲೋಮೀಟ್ರ್ ಮುಂದೆ ಬಂದವ್ರೆ. ಹೆವಿ ಅಂದರೆ 20 kg ಕುರಿ ಮರಿ 100 kg ಆಗೋಯ್ತಂತೆ. ಆ ಥರ ವೆಯ್ಟ್ ಬಿದ್ದೈತಂತೆ. ನೀವು ಇದನ್ನೆಲ್ಲ ಅಲ್ಲಿಂದ ನಮ್ಮ ಅಪ್ಪ ಎತ್ಕೊಂಡ್ರಂತೆ. ನಮ್ಮ ಅಪ್ಪ ಎತ್ಕೊಂಡ್ರು ಹಂಗೆ ಅಂತೆ. ಆಮೇಲೆ ಯಾವುದೋ ಒಂದು ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಮಾರಮ್ಮ ದೇವಸ್ಥಾನ ಇದೆ ಅಂತಲ್ಲಿ. ಅಲ್ಲಿ ಬರ್ತಿದ್ದಂಗೆ ಜಂಪ್ ಮಾಡಿಬಿಡ್ತಂತೆ ಕುರಿ. ಜಂಪ್ ಮಾಡಿ ಹೋಗಿ ನೀವು ಬದುಕೊಂಡ್ರ ಇವತ್ತು ನೀವು ಮನೆ ಬರೋ ಚೆನ್ನಾಗಿದೆ ಹೋಗಿ ಅಂತ ಹೇಳಿದ್ರಂತೆ. ಆ ಥರ ಎಲ್ಲ ಕಥೆಗಳು ತುಂಬ ಇವೆ. ತುಂಬ ಊರು ಜನಕ್ಕೆಲ್ಲ ಅನುಭವ ಆಗಿದೆ. ಅದಕ್ಕೋಸ್ಕರ ನಾವು ಯಾರು ಹೋಗಿಲ್ಲ. ನಮ್ಮ ಅಣ್ಣವ್ರು ಒಂದು ದಿವಸ ಕರ್ಕೊಂಡು ಹೋಗಿದ್ದು, ಎಲ್ಲ ಅವ್ರ ಸ್ನೇಹಿತರ ಸೇರಿ 10 ಜನ ಹೋಗಿದ್ದು. 10 ಜನ ಹೋಗಿ ತಪ್ಪಲು ಗಂಟೆ ಹೋದ ಮೇಲೆ ಕತ್ತಿಲ್ಲ. ಎಲ್ಲರಿಗೂ ಭಯ ಬಂದು ಎಲ್ಲ ಓಡ ಬಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಯಂಕಾಲ ಹೋಗೋಣ. ಇಷ್ಟೆಲ್ಲ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ಮೇಲೆ ಫ್ರೆಂಡ್ಸ್ ಹೋಗೋಣವಾ? ಹೋಗ್ಬೇಕು ಅಂದರೆ 7 ಗುಂಡಿಗೆ ಇರಬೇಕಲ್ಲಿ. 7 ಗುಂಡಿಗೆ ಬೇಕಂತ ನಮ್ಮ ರುದ್ವಿನವರು ಗುಂಡಿಗೆ ಮೇಲೆ ಮಾತಾಡ್ತಾ ಇದ್ದಾರೆ. ಸರಿ, ನಾವು ಇವಾಗ ಸಿಟಿಯಿಂದ ಇಲ್ಲಿ ಬಂದಿದ್ದೀವಿ. ಹೊಸ ವರ್ಷ ನಾಳೆ ಬರ್ತಾ ಇದೆ. ಇವತ್ತು ಹಳೆ ವರ್ಷದ ಕೊನೆಯ ದಿನ. ಆ ಕೊನೆಯ ದಿನಕ್ಕೆ ಊರಿಗೆ ಹೋಗೋಣ, ಇಲ್ಲಿ ಸಿಟಿಯಲ್ಲಿ ಇದ್ದಿದ್ದು ಬೋರ್ ಆಯಿತು ಅಂತ ಬಂದಿದ್ದೀವಿ. ಬಂದು ಎಲ್ಲ ಸೇರ್ಕೊಂಡ್ವಿ. ನೋಡಬೇಕು ಅಂದರೆ ಇಲ್ಲೇ ಕಾಣಿಸುತ್ತೆ ನೋಡು. ಇಲ್ಲೇ ಕಾಣಿಸುತ್ತೆ ನೋಡಿ, ಅದೇ ಗುಡ್ಡ. ಇಲ್ಲಿಂದ ಹಿಂಗೆ ಹೋದ್ರೆ 13-15 ಕಿಲೋಮೀಟರ್ ಆಗುತ್ತೆ. ಆ ಕಡೆಯಿಂದ ಬಂದರೆ 30 ಕಿಲೋಮೀಟರ್ 32 ಕಿಲೋಮೀಟರ್ ಆಗುತ್ತೆ. ಹೌದು, ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾ? ತೋರಿಸ್ಬೇಕಾರೆ ಬೆಟ್ಟ ಇಲ್ಲೇ ಇದೆ ನೋಡಿ. ತೋರಿಸ್ಕೊಳ್ಳೋಣ ಆಮೇಲೆ. ಬೆನ್ಕಾರ, ಮೊನ್ನೆ ನಿಮ್ಗೇನು ಗಾಡಿ ಆಫ್ ಆಗೋಯ್ತಂತಲ್ಲ? ಹೌದು, ನಾನು ಬೇರೆ ನಾನ್ ವೆಜ್ ಬೇರೆ ತಿನ್ಕೊಂಡು ಹೋಗಿದ್ದೆ. ಆಮೇಲೆ ಡೈರೆಕ್ಟ್ ನಾನು ಪೆಟ್ರೋಲ್ ಹಾಕ್ಸಿದ್ದೀನಿ, ಗಾಡಿಗೆಲ್ಲ ಪೆಟ್ರೋಲ್ ಹಾಕ್ಸಿದ್ದೀನಿ, ಎಲ್ಲ ಐತೆ. ಆಮೇಲೆ ನೋಡ್ತೀನಿ ಪೆಟ್ರೋಲ್ ಎಷ್ಟೈತೋ ಅಷ್ಟೇ ಐತೆ. ಬಟ್ ಏನಂದರೆ ಗಾಡಿ ರನ್ನಿಂಗಲ್ಲೇ ಆಫ್ ಆಗೋಯ್ತು. ನಾನು ಏನು ಕ್ಲಚ್ಚು ಬ್ರೇಕು ಏನು ಅಪ್ಲೈ ಮಾಡಲಿಲ್ಲ. ಆಮೇಲೆ ಕಿಕ್ ಸ್ಟಾರ್ಟ್ ಮಾಡ್ತಾನೆ ಇದ್ದೀನಿ, ಒಂದು 10-15 ಸಲ ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ಸ್ವಲ್ಪ ಮುಂದಕ್ಕೆ ತೆಳ್ಳಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಏನೋ ಒಂಥರ ಹಿಂದೆಗಡೆ ಹಿಡಿದು ಎಳೆಯೋ ಥರ ಆಯ್ತಿತ್ತು. ಆಮೇಲೆ ಆ ಥರ ಆದಮೇಲೆ ತಿರ್ಗಾ ಗಾಡಿ ಸ್ಟಾರ್ಟ್ ಆಯಿತು. ಇನ್ನೂ ಒಂದು 10-15 ಕಿಕ್ ಕೊಡದೆ ತಿರ್ಗಾ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಪಿಕಪ್ಪು ತಗೊತಾ ಇಲ್ಲ. ಗಾಡಿ ಸ್ಟಾರ್ಟ್ ಆಗಿದೆ, ಎಕ್ಸ್ಲೇಟ್ರ್ ಕೊಡ್ತಾ ಇದ್ದೀನಿ, ಮುಂದಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತೆಳ್ಕೊಂಡು ಬಂದಮೇಲೆ ಗಾಡಿ ಸ್ಟಾರ್ಟಾಗಿ ಮುಂದಕ್ಕೆ ಬಂತು.